ಹಾಯ್ ಗಾಯ್ಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇವತ್ತು ಬಿಗ್ ಬಾಸ್ ಸೀಸನ್ 12ನ ಬಗ್ಗೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸ್ವತಃ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನೇನೆಲ್ಲ ಮಾತನಾಡಿದ್ದಾರೆ, ಹಾಗಾದರೆ ಖಂಡಿತವಾಗಲು ಅವರು ಹಾಕಿದ 5 ಕಂಡೀಷನ್ಗಳು ನಿಜವಾ ಅಂತ ಕೇಳಿದ ಪ್ರಶ್ನೆಗೆ ಮಾಧ್ಯಮದವರು ಅಂದರೆ ಪ್ರೆಸ್ನವರು ಕೇಳಿದ ಪ್ರಶ್ನೆಗೆ ಅವರು ಏನು ಉತ್ತರವನ್ನು ಕೊಟ್ಟರು, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಕನ್ಫರ್ಮ್ ಆಗಿ ಒಪ್ಪಿಕೊಂಡಿದ್ದಾರಾ ಇಲ್ವಾ ಅನ್ನುವಂತಹ ಮಾಹಿತಿ ಈ ಒಂದು ಇಂಟರ್ವ್ಯೂ ಅಲ್ಲಿ ಇತ್ತು. ಅದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಒಂದು 15 ದಿನದಿಂದ ನಮ್ಮ ಕಿಚ್ಚ ಸುದೀಪ ಹಾಗೆ ಬಿಗ್ ಬಾಸ್ನ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ನಮ್ಮ ಸೀಸನ್ 12ಅನ್ನು ಹೋಸ್ಟ್ ಮಾಡಲು ನಾವು ಒಪ್ಪಿಕೊಂಡಂಥ ನಮ್ಮ ಕಿಚ್ಚ ಸುದೀಪ್ ಅವರು 5 ಕಂಡೀಷನ್ಗಳನ್ನು ಹಾಕಿದ್ದಾರೆ ಎನ್ನುವಂಥ ನ್ಯೂಸ್ ಎಲ್ಲೆಡೆ ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಎಲ್ಲಿ ನೋಡಿದ್ರು ಅದೇ ನ್ಯೂಸ್ ಇತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ ಅಂದರೆ ಅಷ್ಟೊಂದು ಪಾಪ್ಯುಲರ್. ಯಾಕೆಂದರೆ ನಮ್ಮ ಕಿಚ್ಚ ಸುದೀಪ್ ಅವರ ಅದರ ಹೋಸ್ಟ್ ಆಗಿ ಸೀಸನ್ 11ರ ಮುಗಿದ ಮೇಲೆ ನಾನು ಇನ್ಮೇಲೆ ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದು ತುಂಬಾ ಅಂದರೆ ತುಂಬಾ ಹಲವಾರು ಬಿಗ್ ಬಾಸ್ ಅಭಿಮಾನಿಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೂ ಕೂಡ ತುಂಬಾ ನೋವನ್ನು ಉಂಟು ಮಾಡಿತ್ತು. ನಮ್ಮ ಸೀಸನ್ 12ಕ್ಕೆ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವರು ವಾಪಸ್ ಬರ್ತಾರೆ ಅಂದರೆ ಎಲ್ಲರಿಗೂ ಕೂಡ ಖುಷಿ ಆಗ್ತಾಯಿತ್ತು. ಎಲ್ಲರಿಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡಿದ್ದು ತುಂಬಾ ಚೆನ್ನಾಗಿದೆ, ಸರಿಯಾಗಿದೆ ಅನ್ನುವಂತಹ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಬರುವುದು ಬೇಡ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಪ್ರೋಗ್ರಾಮ್ ನಮ್ಮ ಕಿಚ್ಚ ಸುದೀಪ್ ಅವರಿಂದ ಇಡೀ ಕರ್ನಾಟಕಕ್ಕೆ ಪರಿಚಯವಾದಂಥ ಒಂದು ಶೋ ಅಂತಲೇ ಹೇಳ್ಬೋದು. ಅದೇ ಆ ಒಂದು ಕಾರಣದಿಂದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು 5 ಕಂಡೀಷನ್ ಹಾಕಿದ್ದು, ಮನೆ ಕಲರ್ಫುಲ್ ಆಗಿರ್ಬೋದು, ವಿವಾದಿತ ಸ್ಪರ್ಧೆಗಳನ್ನು ಆಯ್ಕೆ ಮಾಡಬಾರದು, ಅದರ ಜೊತೆಗೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು, ಮತ್ತು ಇನ್ನೊಂದು ನೋಡ್ತಾ ಹೋಗೋದಾದರೆ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. ಈ ರೀತಿಯಾಗಿ ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅದೇ ಪ್ರಶ್ನೆಯನ್ನು ನಿನ್ನೆ ಒಂದು ರಿಪಬ್ಲಿಕ್ ಟಿ ವಿ ಅಂತ ಅನ್ಕೊಳ್ತೀನಿ, ರಿಪಬ್ಲಿಕ್ ಟಿ ವಿಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಇಂಟರ್ವ್ಯೂ ಕೊಡ್ತಾಯಿದ್ರು. ನೀವು ಈ ರೀತಿಯಾಗಿ ಕಂಡೀಷನ್ಗಳನ್ನು ಹಾಕಿದರೆ ನಮ್ಮ ಕನ್ನಡಿಗರಿಗೆ ತುಂಬಾ ಖುಷಿ ಆಗ್ತದೆ, ಈ ಒಂದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಅಂತ ಅವರು ಪ್ರಶ್ನೆ ಹಾಕ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ನೀವು ಹಾಕಿದ್ದು ನಿಜವಾ ಅಂತ ಕೇಳಿದಕ್ಕೆ ಸ್ವಲ್ಪ ಮಟ್ಟಿಗೆ ಸತ್ಯ ಕೂಡ ಇರ್ಬೋದು, ಇನ್ನು ಸ್ವಲ್ಪ ಮಟ್ಟಿಗೆ ಸುಳ್ಳು ಕೂಡ ಇರಬಹುದು. ನೋಡೋಣ, ಅದು ಮುಂದೆ ಬಂದಾಗ ನಿಮಗೆ ನಾನು ಅದಕ್ಕೆ ಸಮಯ ಬಂದಾಗ ಎಲ್ಲಕ್ಕೂ ಉತ್ತರ ಕೊಡ್ತೀನಿ, ಅದೇ ವೇದಿಕೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಹಲವಾರು ಮಾತುಗಳನ್ನು ಕೂಡ ಒಂದು ರೀತಿಯಾಗಿ ಡಿಪ್ಲೊಮೆಟಿಕ್ಕಾಗಿ ಆನ್ಸರನ್ನು ಕೊಟ್ಟರು. ಅವರು ಸೀಸನ್ 11 ಮುಗಿದ ಮೇಲೆ ನಾನು ಇನ್ನು ಮುಂದೆ ಹೋಸ್ಟ್ ಮಾಡಲ್ಲ ಅಂತ ಹೇಳಿದರು. ಅದಾದ ನಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಒಂದು ಕೇಳಿದ ಪ್ರಶ್ನೆಗೆ ನಾನು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಮಾಡಲ್ಲ ಅಂತ ಹೇಳಿದ್ದೇನೆ. ಇನ್ಮೇಲೆ ಮಾಡಲ್ಲ ಅಂತ ಹೇಳಿದರೆ ಮುಗಿದು ಹೋಗಿರೋದು. ಅಕಸ್ಮಾತ್ ಅವರು ಈ ಒಂದು ಸೀಸನ್ಗೆ 12ನೇ ಸೀಸನ್ಗೆ ಈ ಒಂದು ಕಂಡೀಷನ್ಗಳನ್ನು ಹಾಕದೆ ಹೋಗಿದ್ದಾರೆ. ಅವರು ಮಾಡುವಂತಹ ಕಾರಣ ಇದೆ, ಅಂದರೆ ಅವರು ಹೋಸ್ಟ್ ಆಗಿ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದ್ದಾರೆ. ಆ ಒಂದು ಸಲುವಾಗಿ ಅದೇ ವೇದಿಕೆ ಮೇಲೆ ನಿಮಗೆಲ್ಲರಿಗೂ ಕೂಡ ಒಂದು ಉತ್ತರವನ್ನು ಕೊಟ್ಟರೆ ಚೆನ್ನಾಗಿರುತ್ತದೆ ಅಂತ ಅವರು ಹೇಳಿದ ಮಾತು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ, ಇವರೇ ಸೀಸನ್ 12ಕ್ಕೆ ಹೋಸ್ಟ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಎನ್ನುವಂತಹ ಒಂದು ನಿಮಗೆಲ್ಲರಿಗೂ ಕೂಡ ಒಂದು ಭಾಸ ಬಂದೇ ಬರ್ತದೆ ಅಂತ ಹೇಳ್ಬೋದು. ನೋಡ್ತಾ ಹೋಗೋಣ ಏನು ನಮ್ಮ ಕಿಚ್ಚ ಸುದೀಪ್ ಅವರು ಏನು ಮಾಡ್ತಾರೆ. ಖಂಡಿತವಾಗ್ಲೂ ಒಪ್ಕೊಂಡು ಅವರು ಮೊನ್ನೆ ಒಂದು 5 ಕಂಡೀಷನ್ಗಳನ್ನು ಹಾಕಿದ್ದನ್ನು ಅವರು ತುಂಬಾ ಚೆನ್ನಾಗಿ ಆ ಒಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅವರೇ ಹೋಸ್ಟ್ ಆಗಿ ಬಂದರೆ ತುಂಬಾ ಚೆನ್ನಾಗಿ ಇರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡೋಣ, ಇನ್ನೇನು 2.5 ತಿಂಗಳು ಮಾತ್ರ ಬಿಗ್ ಬಾಸ್ ಸೀಸನ್ 12 ಶುರುವಾಗಲು ಬಾಕಿ ಉಳಿದುಕೊಂಡಿದೆ. ಅದು ಕೂಡ ಯಾವಾಗ ಡೇಟ್ನಂದು ಪ್ರಾರಂಭವಾಗ್ತದೆ, ಅದರ ಜೊತೆಗೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.